ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. 400 ಕೋಟಿ ಹಣವಿದ್ದಂತ 2 ಕಂಟೈನರ್ ಹೈಜಾಕ್ ಪ್ರಕರಣದ ಬೆನ್ನಲ್ಲೇ ಪ್ರಮುಖ ಸಾಕ್ಷಿಗಾಗಿ ತಲೆಕೆಡಿಸಿಕೊಂಡಿದೆ 3 ರಾಜ್ಯಗಳ ಪೊಲೀಸರು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದಂತ 2 ಕಂಟೈನರ್ಗಳು ಅಮಾನ್ಯಗೊಂಡಂತ 2,000 ರೂಪಾಯಿ ಮುಖಬೆಲೆಯ 400 ಕೋಟಿ ಅದರಲ್ಲಿ ಹಣ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 3 ರಾಜ್ಯದ ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಮಂದಿಯನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ. ಇನ್ನು ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ಗೆ ಹಣವನ್ನು ತುಂಬಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಯಾವ ಮಾರ್ಗವಾಗಿ ಚೋರ್ಲಾ ಘಾಟ್ ಅನ್ನ ಪ್ರವೇಶ ಮಾಡಿತು, ಇನ್ನು ಚೋರ್ಲಾ ಘಾಟ್ನ ಎಲ್ಲೆಲ್ಲಿ ಕಂಟೈನರ್ಗಳನ್ನ ಹೈಜಾಕ್ ಆದವು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಲಾಗ್ತಾ ಇದ್ದು, ಆ ಕಂಟೈನರ್ ವಾಹನದ ನಂಬರ್, ಅವುಗಳ ಮಾಲೀಕರು ಯಾರು, ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದ ಯಾರು ಅನ್ನೋದೇ ಪ್ರಶ್ನೆಯಾಗಿದೆ. ಕಿಡ್ನಾಪ್ ಆಗಿದಂತಹ ಸಂದೀಪ್ ಪಾಟೀಲ್ ಕೂಡ ಆ ಹಣ ಅದರಲ್ಲಿ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕಣ್ಣಾರೆ ನೋಡಿಲ್ಲ. ಕಿಡ್ನಾಪ್ ಮಾಡಿದವರು ಹೇಳಿದ್ದನ್ನೇ ದೂರಿನಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಕಿಂಗ್ ಪಿನ್ ಕಿಶೋರ್ ಸಾಳ್ವೆ ಬಗ್ಗೆ ಸಾಕ್ಷಿಯನ್ನ ಎಸ್ಐಟಿ ಟೀಮ್ ಸಂಗ್ರಹ ಮಾಡ್ತಾ ಇದೆ. ಈಗಾಗಲೇ 7 ಮಂದಿ ಅರೆಸ್ಟ್ ಆಗಿದ್ದಾರೆ. ಅವರನ್ನ ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ಇಲ್ಲಿವರೆಗೂ ಮಹಾರಾಷ್ಟ್ರ ಎಸ್ಐಟಿಗೆ ಪ್ರಮುಖ ಸಾಕ್ಷಿಗಳು ಸಿಕ್ಕಿಲ್ಲ. 7 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರಷ್ಟೇ. ಅವರ ಮೂಲಕವಾಗಿ ಮೂಲ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಕಿತಕಲಾಗ್ತಾ ಇದೆ.